ಅದನ್ನೆಲ್ಲ ಮನೇಲಿ ಪದ್ಮ ಅಂತಾನೆ ಕರೀತಾರೆ. ಈ ಚಿತ್ರ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನನಗೆ ಕುತೂಹಲ ಆಯ್ತು. ಒಂದು ಕಮಲ ಈ ಪದ್ಮದ ಸುತ್ತ ಒಂದು ಚಿತ್ರ ನಡೀತಾ ಇದೆ ಅಂತ ಗೊತ್ತಾದ ತಕ್ಷಣ ನಾನು ಇಲ್ಲ ಮೇಡಮ್ಗೆ ಮತ್ತೆ ಸುಚೇಂದ್ರ ಪ್ರಸಾದ್ ಸರ್ಗೆ ಹೋಗಿ ನನಗೂ ಈ ಒಂದು ಇದರಲ್ಲಿ ಭಾಗಿಯಾಗೋದಕ್ಕೆ, ಕೆಲಸ ಮಾಡೋದಕ್ಕೆ ಏನಾದ್ರೂ ಒಂದು ಅವಕಾಶ ಮಾಡ್ಬೇಕು ಅಂತ ಹೇಳಿ ನನ್ಗೆ ಇಷ್ಟ ಇದೆ ಅಂತ ಹೇಳಿದಾಗ ಅವರೊಂದು ಅದ್ಭುತವಾದ ಪಾತ್ರವನ್ನೇ ಕೊಟ್ರು. ಈ ಕಲಾ ಉತ್ಸವದಲ್ಲಿ ಶಾಕುಂತಲೆ ಪಾತ್ರ ನಾನು ಮಾಡಿರೋದು. ಹಾಗಾಗಿ ಒಂದು ಅದ್ಭುತವಾದ ಚಿತ್ರ. ಮತ್ತೆ ನಮಗೆ ಈ ಪದ್ಮ ಮತ್ತು ಈ ಕಮಲ ಹೂವಿನ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಅನೇಕ ವಿಚಾರಗಳನ್ನ ಅವ್ರು ಏನು 8-10 ವರ್ಷ ಅದನ್ನ ಸ್ಟಡಿ ಮಾಡಿ, ಅಧ್ಯಯನ ಮಾಡಿ, ಹುಡುಕಿ ಈ ಒಂದು 2.5 ಗಂಟೆಯಲ್ಲಿ ನಮ್ಮನ್ನು ತಲುಪಿಸಿದ್ದಾರೆ. ನಾವು ಇನ್ನಷ್ಟು ಪದ್ಮದ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಅವಕಾಶ ಸಿಕ್ತು. ಅದು ಆ ಚಿತ್ರದಲ್ಲಿ ಒಂದು ಪಾತ್ರವನ್ನು ಅಭಿನಯಿಸೋದ್ರ ಮೂಲಕ ಈ ಪದ್ಮಗಂಧಿ ನಿಜವಾಗ್ಲೂ ಒಂದು ನನ್ನ ಹೆಸರಿಗೆ ನಮ್ಮ ಅಪ್ಪ ಅಮ್ಮ ಈ ಹೆಸರು ಇಟ್ಟಿದ್ದಕ್ಕೆ ನನಗೆ ಸಾರ್ಥಕತೆ ಲಭಿಸ್ತು ಅಂತ ಹೇಳ್ತಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಲೀಲಾ ಮೇಡಮ್ ಅವ್ರಿಗೂ ಹಾಗೂ ಸುಚೇಂದ್ರ ಪ್ರಸಾದ್ ಸರ್ಗೂ ಅನಂತ ವಂದನೆಗಳು, ಧನ್ಯವಾದಗಳನ್ನ ಹೇಳ್ತಾ ಇನ್ನಷ್ಟು ಕಲಿಬೇಕು ಅವರ ಒಂದು ಗರಡಿಯಲ್ಲಿ ಅಂತ ಹೇಳ್ತಾ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.